ನಮಸ್ತೆ, ನಿಮ್ಮ ಹೆಸರು? ಹೆಸರುಬೇಡ. ಎಲ್ಲಿಂದ ಫೋನ್ ಮಾಡ್ತಿರೋದು? ಮಂಡ್ಯದಿಂದ. ಜೋರಾಗಿ ಮಾತಾಡಬೇಕು, ಇಲ್ಲಾಂದರೆ ಕರೆ ಕಟ್ ಆಗುತ್ತೆ. ಮಂಡ್ಯದಿಂದ. ಜೋರಾಗಿ ಮಾತಾಡಬೇಕು. ಮಂಡ್ಯದಿಂದ ಮಾತಾಡ್ತಾರೆ. ಮಂಡ್ಯದಿಂದ. ಏನು ಮಾಡ್ಕೊಂಡಿರೋದಮ್ಮ? ನಾನಿವಾಗ ಓದ್ತಾ ಇದ್ದೀನಿ. ಏನು ಓದ್ತಾ ಇದೆಯಾ? ಇಂಜಿನಿಯರಿಂಗ್. ಇಂಜಿನಿಯರಿಂಗ್. ಅಪ್ಪ ಅಮ್ಮ? ಅಪ್ಪ ಅಮ್ಮ ಇಲ್ಲ. ಇಬ್ಬರೂ ಇಲ್ವಾ? ಅಪ್ಪ ಇದ್ದಾರೆ, ಅಮ್ಮ ಇಲ್ಲ. ಓಕೆ, ಅಂದರೆ ನೀವೀಗ ಅಪ್ಪನ ಜೊತೆ ಇರೋದಾ? ಹಾಂ, ನಾವು. ಕಾರ್ಯಕ್ರಮ ನೋಡ್ತೀರಾ? ಹಾಂ, ನಾನು ನೋಡ್ತಿದ್ದೆ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಲೇಬೇಕು ದಯವಿಟ್ಟು. ಹಾಂ. ಹೇಳಮ್ಮ, ಏನಾಯಿತು? ಅಂದರೆ ಅಪ್ಪ ಇವಾಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳಲ್ಲ. ಕಾರಣ? ಅಂದರೆ ಅವರಿಗೆ ಬೇರೆ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟಿದ್ರು. ನಿಮ್ಮ ತಾಯಿ ತೀರೋಗಿ ಎಷ್ಟು ವರ್ಷ ಆಯಿತು? ಅಂದರೆ ಇವಾಗ 8 ತಿಂಗಳಾಯ್ತು. 8 ತಿಂಗಳು. ಏನಾಗಿತ್ತು? ಅಂದರೆ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇತ್ತು. ಓಕೆ. ಹಾಗಾಗಿ ಡೆತ್ ಆಗಿದೆ. ಎಷ್ಟು ವರ್ಷ ನಿಮಗೀಗ? ನನಗೆ ಇವಾಗ 20 ಇಯರ್ಸ್. 20 ವರ್ಷ. 20 ವರ್ಷನಾ? ಹಾಂ. ಓಕೆ, ಹೇಳಮ್ಮ, ಮುಂದುವರಿಸು. ಮತ್ತೆ ಆಮೇಲೆ ಈಗ ಇತ್ತೀಚೆಗೆ ಸ್ವಲ್ಪ ದಿನದಿಂದ ನನ್ನ ತಮ್ಮ ಇದ್ದಾನೆ ನನಗೆ. ಅವನು ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾನೆ ಅಂತ ಇದು ಮಾಡ್ತಿದ್ದ. ಏನಮ್ಮ? ಯಾವುದೋ ಹುಡುಗಿನ ತುಂಬಾ ಇಷ್ಟಪಟ್ಟು ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡು ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ಬಿಟ್ಟಿದ್ದಾನೆ. ನಿಮ್ಮ ತಮ್ಮನ? ಅಲ್ಲ, ನಿಮಗೆ 20 ವರ್ಷ ಅಂದರೆ ನಿಮ್ಮ ತಮ್ಮಂಗೆ ಎಷ್ಟು ವರ್ಷ? ಇವಾಗ 17 ಇಯರ್ಸ್. 17 ವರ್ಷಕ್ಕೆ ಈ ಸಾಧನೆ ಹೇಗೆ ಸಾಧ್ಯ? ಅದೇ ನಾನು ಗೊತ್ತಾ. ಬಟ್ ನಿಮ್ಮ ತಂದೆ ಈಗ ಅರ್ಥಾತ್ ನಿಮ್ಮ ತಮ್ಮನ್ನಾದರೂ ಇಷ್ಟಪಡ್ತಾರೇನೋ ಅವರು? ನಾನು ಇಷ್ಟಪಡಲ್ಲ. ಈ ವಿಷಯ ಎಲ್ಲ ಗೊತ್ತಾಗಿ ತುಂಬಾ ಇದು ಅವರು ತುಂಬಾ ಎಲ್ಲ ಹೊಡೆದು, ಯಾರಿಗೆ ಹೊಡೆದು? ನನ್ನ ತಮ್ಮನಿಗೆ ಹೊಡೆದು, ಅವನು ಟ್ಯಾಬ್ಲೆಟ್ಸ್ ತಗೊಂಡು ಈಗ ಹುಷಾರಾದ್ರ? ನನ್ನ ಇವಾಗ ನಿನ್ನೆ ತಾನೇ ಐಸಿಯುಯಿಂದ ಇವಾಗ ಬಾಡಿ ಮಾಡಿದ್ದಾರೆ ಅಂತ. ಅಂದರೆ ಆತ ಹುಡುಗಿ ಸಿಗಲಿಲ್ಲ ಅಂತ ಟ್ಯಾಬ್ಲೆಟ್ ತೊಗೊಂಡ್ರ ಅಥವಾ ತಂದೆ ಹೊಡೆದ್ರು ಅಂತ ಟ್ಯಾಬ್ಲೆಟ್ ತೊಗೊಂಡ್ರು? ಅಂದ್ರೆ ಎರಡು ವಿಷಯ. ನಿಮಗೂ ಅನಿಸುತ್ತಾ ನಿಮ್ಮ ತಮ್ಮ ಮಾಡಿರೋ ಸರಿ ಅಂತ? ಇಲ್ಲ, ನಾನು ತಪ್ಪು ಮಾಡಿದೆ. ನಿಮ್ಮ ತಂದೆ ಹೊಡೆದಿರೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಅವಶ್ಯವಾಗಿ ನಿಮ್ಮ ತಮ್ಮ, ಅದೊಂದು ಬಹಳ ದೊಡ್ಡ ತಪ್ಪು. ಆ್ಯಂಡ್ ಈ ಕಡೆ ತಾಯಿ ಇಲ್ಲ, ಈ ಕಡೆ ತಂದೆ ಕೂಡ ಬೇಜವಾಬ್ದಾರಿತನದಿಂದ ವರ್ತಿಸ್ತಾರೆ, ಮತ್ತು ಅಷ್ಟೇನು ನಮ್ಮ ಕಡೆ ಕಾಳಜಿ ತೋರಿಸ್ತಾ ಇಲ್ಲ ಅಂದಾಗ ಎಷ್ಟು ಜವಾಬ್ದಾರಿಯುತವಾಗಿರಬೇಕಾತ? ಯಾಕೆ ಆ ಸಂಸ್ಕಾರವನ್ನು ಕೊಡಲಿಕ್ಕೆ ಯಾರೂ ಇಲ್ವಾ? ಅಥವಾ ಯಾರೋ ಹೇಳಿದ ಮಾತನ್ನು ಕೇಳೋ ಸ್ವಭಾವ ನಿನ್ನ ತಮ್ಮಂದಲ್ವಾ? ಹಲೋ, ಹೇಳಿ ಅಣ್ಣ. ನಿಮ್ಮ ತಮ್ಮ ಯಾರ ಮಾತು ಕೇಳಲ್ವಾ? ಇಲ್ಲ ಅಣ್ಣ, ಯಾಕೆ ಮಾತಾಡ್ತಿಲ್ಲ. ನೋಡ್ತಾ ಈ ಬಹುಶಃ ಒಬ್ಬ 20 ವರ್ಷದ ಅಕ್ಕ ಆಗಿ ಅಬ್ಬಬ್ಬ ಅಂದರೆ ಈ ಸಮಯದಲ್ಲಿ ಎಲ್ಲರ ಹಾಗೆ ನೀವು ಕೆಲವೊಂದು ಬುದ್ಧಿಮಾತನ್ನು ಹೇಳ್ಬೋದು. ಅಣ್ಣ ಅವನ ಪಕ್ಕ ಕೂತು ಅವನ್ನ ಶುಶ್ರೂಷೆ ಮಾಡ್ಬೋದು, ಪೋಷಣೆ ಮಾಡ್ಬೋದು. ಬಟ್ ಆ ಥರ ನಿನ್ನ ತಮ್ಮ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈಗ ಯಾವ ಪ್ರೀತಿಯ ವಿಚಾರದಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಬಹುಶಃ ಒಂದು ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಹೊರಟು ಹೋಗ್ತಿದ್ದ. ಇಲ್ಲಿ ಯಾವ ಪ್ರೀತಿ ಮಾಡಿದ ಹುಡುಗಿನೂ ಕೂಡ ಇವನು ಹಿಂದೇನೆ ಅಂತೂ ಖಂಡಿತ ಹೋಗ್ತಾ ಇರಲಿಲ್ಲ. ಇಲ್ಲಿ ಬದುಕನ್ನು ಕಟ್ಕೊಳ್ಬೇಕು, ತಾಯಿ ಇಲ್ಲ, ತಂದೆ ನೋಡಿದ್ರೆ ಈ ಥರ, ನನ್ನ ಜೀವನ ನಾನು ಕಟ್ಕೊಳ್ಬೇಕು, ನಮ್ಮ ಅಕ್ಕನ ಮದುವೆ ಮಾಡಬೇಕು, ಅಥವಾ ನಮ್ಮ ಅಕ್ಕನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಭಾವನೆಗಳನ್ನು ಹೊತ್ಕೊಂಡು ಆತ ಬದುಕಬೇಕಿತ್ತು, ಈ ಛಲವನ್ನು ಹೊತ್ಕೊಂಡು ಆತ ಬದುಕಬೇಕಿತ್ತೆ ಹೊರತು ಈ 17 ವರ್ಷಕ್ಕೆ ಪ್ರೀತಿ, ಪ್ರೇಮ, ವಿಷ ಕುಡಿಯೋದು, ಮಾತ್ರೆ ತಗೊಳ್ಳೋದು, ಇದು ಯಾವುದು ಅನುಕರಣೀಯ ಬದುಕಲ್ಲ. ಆ್ಯಂಡ್ ಇನ್ನೊಂದು ನೋಡಮ್ಮ, ಬಹುಶಃ
ಒಂದು ಅರ್ಥ ಮಾಡ್ಕೊ, ನಿನ್ನ ತಮ್ಮ ಅನ್ನೋ ಒಂದು ಭಾವನೆಯನ್ನು ಸೈಡಿಗಿಟ್ಟು ನೋಡು. ಇಂಥ ಮನಸ್ಥಿತಿಗಳನ್ನು, ಅಂದರೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸ್ಬೋದು ಅಥವಾ ತಿದ್ದಬೋದು. ಈ ಬುದ್ಧಿ ಮಾತನ್ನು ಕೇಳದೇ ಇರೋ ಆ ಮೂಲ ಸ್ವಭಾವವನ್ನು, ಅಂದರೆ ತಮೋಗುಣ ರಜೋಗುಣ, ಅಂದರೆ ಅಹಂಕಾರ ಅಥವಾ ಈ ಅಜ್ಞಾನವನ್ನು ಹೊತ್ತುಕೊಂಡೇ ಬದುಕೋರನ್ನು ಖಂಡಿತ ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ನಮಗೆ ಯಾವಾಗಲೂ ನಮ್ಮ ಹಿರಿಯರು ಹೇಳ್ತಾರೆ ಪ್ರವಚನದಲ್ಲಿ, ಒಂದು ಕೆಲವೊಬ್ಬರು ವ್ಯಕ್ತಿಗಳನ್ನು, ಅಂದರೆ ಸ್ವಭಾವತಃ ಹುಟ್ಟುತ್ತಾನೆ ತಮಸ್ಸು ರಜಸ್ಸು, ಅಂದರೆ ಅಜ್ಞಾನ ಮತ್ತು ಅಹಂಕಾರವನ್ನು ಹೊತ್ತುಕೊಂಡು ಹುಟ್ಟೋರಿಗೆ ಭಗವಂತನೇ ಧರೆಗಿಳಿದು ಬಂದರೂ ಕೂಡ ಅವರನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಯಾಕೆ ಸರ್, ದೇವರಿಗೂ ಆ ಶಕ್ತಿ ಇಲ್ವಾ? ಖಂಡಿತ ಇಲ್ಲ. ಭಗವಂತ ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ ಗುಣ ಇರ್ತಕ್ಕಂಥವರು ಪ್ರತಿ ಜನ್ಮದಲ್ಲೂ ಅವರು ಹೀಗೆ ಹುಟ್ಟುತ್ತಾರೆ, ಹೀಗೆ ಬದುಕ್ತಾರೆ, ಹೀಗೆ ಕೆಟ್ಟದಾಗಿ ಸಾಯ್ತಾರೆ, ಅವರು ಮತ್ತೆ ಹಾಗೆ ಹುಟ್ಟುತ್ತಾರೆ. ಅಂದರೆ ಅವ್ರ ಬದುಕನ್ನು ಯಾರೂ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಹುಟ್ಟುತ್ತಾನೆ ಒಳ್ಳೆಯ ರೀತಿಯಲ್ಲಿದ್ದು ಆನಂತರ ಯಾರ್ದೋ ಕೆಟ್ಟ ಸಹವಾಸಕ್ಕೆ ಸಿಕ್ಕಿ ಕೆಟ್ಟವರಾಗಿಬಿಡ್ತಾರೆ. ಅಂಥವರನ್ನು ನಾವು ಬದಲಾಯಿಸಬಹುದು. ಯಾಕಂದರೆ ಅವರು ಹುಟ್ಟುತ್ತಾನೆ ಅಥವಾ ಮೂಲಭೂತವಾಗಿ ಅವರು ಕೆಟ್ಟವರಲ್ಲ. ಯಾರ್ದು ಸಹವಾಸಕ್ಕೆ, ಕೆಟ್ಟವ್ರ ಸಹವಾಸಕ್ಕೆ ಸಿಕ್ಕಿದ್ರು ಕೆಟ್ಟವರಾದರೂ, ಒಳ್ಳೆಯವ್ರ ಸಹವಾಸಕ್ಕೆ ಸಿಕ್ಕಿದ್ರೆ ಒಳ್ಳೆಯವರಾಗ್ತಾರೆ. ನಿಮ್ಮ ತಮ್ಮ ಹುಟ್ಟುತ್ತಾನೆ ಹಿಂಗೆ ಈ ಥರ ಭಾವನೆಯವನ, ಅಥವಾ ಯಾರ್ದು ಕೆಟ್ಟ ಸಹವಾಸದಿಂದ ಈ ಥರ ಅದನ್ನ ಒಬ್ಬ ಹಕ್ಕಾಗಿ ಬಹುಶಃ ನಿಮಗೆ ಈ ಸಮಯದಲ್ಲಿ ನೊಂದುಕೊಳ್ಳೋ ಪರಿಸ್ಥಿತಿನೇ. ನಾನು ಹೇಳೋದಷ್ಟು ಈಸಿ ಅಲ್ಲ, ಯಾಕಂದರೆ ತಾಯಿನೂ ಹೋಗಿದ್ದಾರೆ, ತಂದೆನೂ ಈ ರೀತಿ ವ್ಯಕ್ತಿ. ಈಗ ಒಬ್ಬ ತಮ್ಮನಾದರೂ ನನ್ನ ಜೊತೆ ಇದ್ದರೆ ನನ್ನ ಬದುಕನ್ನು ಕಟ್ಕೊಳ್ಬೋದಿತ್ತೇನೋ, ಅಥವಾ ಒಂದೊಳ್ಳೆ ರೀತಿಯಲ್ಲಿ ನಾನು ತಮ್ಮನನ್ನು ಬೆಂಗಾವಲಾಗಿ ಇಟ್ಕೊಂಡು ಬದುಕ್ಬೋದಿತ್ತೇನೋ ಅಂತ ಅನಿಸಿರ್ಬೋದು. ಬಟ್ ತಮ್ಮನೇ ಈ ಹಾದಿಯಲ್ಲಿದ್ದಾಗ ನಿನ್ನ ದುಃಖಕ್ಕೆ ಖಂಡಿತ ತಮ್ಮ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಅರ್ಥ ಇದೆ. ಆದರೆ ಆತ ನಿನ್ನ ಮಾತು ಕೇಳ್ತಾ ಇಲ್ಲ, ನಿನ್ನ ಮಾತಲ್ಲ ಯಾರ ಮಾತು ಕೇಳ್ತಾ ಇಲ್ಲ ಅಂದಾಗ ಒಂದು ಅರ್ಥ ಮಾಡ್ಕೋ, ಆತನನ್ನು ಬದಲಾಯಿಸ್ತೀನಿ ಅಥವಾ ಆತ ಬದಲಾದರೆ, ಇರೋ ಒಬ್ಬ ತಮ್ಮನಾದರೂ ಬದಲಾದ್ರೆ ನಾನು ಸಂತೋಷವಾಗಿರೋದು, ಈ ಭಾವನೆಯನ್ನು ಬಿಡು. ಹೌದು, ಅವನು ಎಷ್ಟೇ ಕೆಟ್ಟವನಾದರೂ ನೀನು ಅವನ ಸಹಾಯ ಮಾಡು, ಅವನಿಗೆ ಬುದ್ಧಿ ಹೇಳು, ಅವನಿಗೆ ಶುಶ್ರೂಷೆ ಮಾಡು, ಸರಿ ಹೋಗೋವರೆಗೂ ನಿನ್ನ ಜೊತೆಲಿದ್ದು ಕಾಯು. ಯಾಕಂದರೆ ಒಬ್ಬ ಅಕ್ಕನಾಗಿ ಅದು ನಿನ್ನ ಕರ್ತವ್ಯ. ಆದರೆ ಆತನಿಗೆ ನೀನು ಬಿಡಿಸಿ ಹೇಳಬೇಕು, ನೀನು ನನ್ನನ್ನು ಮದುವೆ ಮಾಡಬೇಕು, ನನ್ನನ್ನೇನೋ ನೋಡ್ಕೊಳ್ಬೇಕು, ಯಾವುದನ್ನೂ ಮಾಡಬೇಡ, ನನ್ನ ಬದುಕು ನಾನು ನೋಡ್ಕೊಳ್ತೀನಿ, ಕಷ್ಟನೋ ಸುಖನೋ ಹೇಗೋ ನಾವು ಬದುಕ್ತೀನಿ. ಆದರೆ ಈ 17 ವರ್ಷಕ್ಕೆ ಪ್ರೀತಿ ಪ್ರೇಮ ಅಂತ ಹೋಗಿ ನೋಡಮ್ಮ, ಒಂದು ಜವಾಬ್ದಾರಿ ಇರಬೇಕು. ಆ್ಯಂಡ್ ನಾವೆಲ್ಲಿದ್ದೀವಿ, ನಮ್ಮ ಪರಿಸ್ಥಿತಿ ಏನು, ನಾವು ಈ ಸಮಯದಲ್ಲಿ ಹೇಗಿರಬೇಕು ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕು ಯಾರಿಗೇ ಆಗಲಿ. ಬಹುಶಃ ತಾಯಿ ಇದ್ದಾಗ ಇನ್ಯಾವುದೋ ರೀತಿಯಲ್ಲಿ ಆಕೆ ಸರಿ ಮಾಡ್ತಿರ್ಲೇನೋ ಮಗನನ್ನು. ಬಟ್ ಇವತ್ತು ಆ ತಾಯಿ ಇಲ್ಲ ಅಂದಾಗ ಸರಿ ನಾನು ಹೇಗಿರಬೇಕು, ತಂದೆ ನೋಡಿದ್ರೆ ಈ ಥರ. ಬಟ್ ಎನಿವೆ, ಆ ತಮ್ಮ ಬದಲಾಗಿ ಬಹುಶಃ ಆ ಮನೆಗೆ ಬೆಳಕಾಗಲಿ. ನೋಡಮ್ಮ, ತಂದೆ ಕೆಟ್ಟವನಾದ ಮಾತ್ರಕ್ಕೆ ಒಬ್ಬ ಹಿರಿ ಮಗ ಅಥವಾ ಒಬ್ಬ ಮನೆಯ ಮಗ ತಂದೆ ಥರ ವರ್ತಿಸೋದನ್ನು ಕಲಿಬೇಕು. ಅಕ್ಕಂದಿರು 10 ಜನ ಇರಲಿ, ಆದರೆ ಮನೆಗೆ ಒಬ್ಬನೇ ಮಗ ಇದ್ದಾನೆ ಎಂದಾಗ ತಂದೆ ಬೇಜವಾಬ್ದಾರಿ ವ್ಯಕ್ತಿ ಆದರೆ ಆ ಒಬ್ಬನೇ ಮಗ ಮನೆಯ ಯಜಮಾನ ಥರ ಜವಾಬ್ದಾರಿಯನ್ನು ತಗೊಳ್ಬೇಕು. ಆ ಶಕ್ತಿಯನ್ನು ಕೊಟ್ಟಿರ್ತಾನೆ. ಒಂದರ್ಥ ಮಾಡ್ಕೋ, ಎಲ್ಲ ಕಷ್ಟದ ಪರಿಸ್ಥಿತಿಗಳು ಬಂದಾಗಲಿ, ದುಃಖದ ಪರಿಸ್ಥಿತಿಗಳು ಬಂದಾಗಲಿ, ಇಂಥದ್ದೇನೋ ದುರಂತ ಆದಾಗಲಿ ಮನುಷ್ಯ ಖಂಡಿತ ಬುದ್ಧಿ ಕಲಿತಾನೆ. ಅದೇ ಥರ ನಿಮ್ಮ ತಮ್ಮನಿಗೂ ಕೂಡ ಈಗೇನಾಗಿದೆಯೋ, ನಾವು ಮೇಲ್ಮುಖವಾಗಿ ಚರ್ಚೆ ಮಾಡ್ತಾ ಹೋದರೆ ಆತ ಮಾಡಿರೋದು ತಪ್ಪೇ. ಆದರೆ ಭಗವಂತನ ದೃಷ್ಟಿಯಲ್ಲಿ ಈ ಶಿಕ್ಷೆ ಇದೆಯಲ್ಲ, ಅಥವಾ ಈ ಒಂದು ಕಷ್ಟ ಇದೆಯಲ್ಲ, ಆತನ ಪಾಲಿಗೆ ಶಿಕ್ಷೆ ಅಲ್ಲ, ಇದೊಂದು ಶಿಕ್ಷಣ. ಯಾವ ಜ್ಞಾನಿಗಳೂ ಹೇಳದೇ ಇರೋ ಒಂದು ಪಾಠವನ್ನು ಈ ಬದುಕಿನ ದುರಂತ ಆತನಿಗೆ ಕಲಿಸಿರುತ್ತೆ. ನಂಬಿಕೆ ಇಡು, ಖಂಡಿತ ಆತ ಬದಲಾಗ್ತಾನೆ. ಆ ಹುಡುಗಿಗಿಂತ ಅಥವಾ ಯಾವುದೋ ಪ್ರೀತಿ ಪ್ರೇಮಕ್ಕಿಂತ ನನ್ನ ಜೀವನ ದೊಡ್ಡದು, ನನ್ನ ಜೀವ ದೊಡ್ಡದು, ನಾನು ಬದುಕಿದರೆ 1000 ಸಂಪಾದಿಸಬಹುದು. ಈ ಸಂದೇಶವನ್ನು ಈ ಸರಿ ಮಾತ್ರೆ ನುಂಗಿ ಏನೋ ವಿಷ ತಗೊಂಡು ಮಲಗಿದಾನಲ್ವ, ಈಗ ಅದು ಬಹಳ ಚೆನ್ನಾಗಿ ಕಲಿಸಿರುತ್ತೆ. ಆ್ಯಂಡ್ ಖಂಡಿತ ಇದರಿಂದ ಪಾಠ ಕಲಿತಾನೆ ಅಂತ ನಾನು ನಂಬಿಕೆ ಇಡ್ತೀನಿ. ನೀನು ದುಃಖ ಪಡಬೇಡಮ್ಮ. ಆ್ಯಂಡ್ ಹೌದು, ಇದು ನಾನು ಹೇಳಿದಷ್ಟು, ಯಾಕಂದರೆ ಹೊಡ ಹುಟ್ಟಿದ ತಮ್ಮ ಒಬ್ಬ ಅವನು ಎಷ್ಟೇ ಕೆಟ್ಟವನಾಗಿರಲಿ ಅಥವಾ ಅವನೇನೇ ತಪ್ಪು ಮಾಡಿರಲಿ,
ಈ ರೀತಿ ಪರಿಸ್ಥಿತಿ ಬಂದಾಗ ನಾನು ಹೇಳೋದಷ್ಟು ಈಸಿ ಅಲ್ಲ ತಡ್ಕೊಳ್ಳೋದು. ಆದರೂ ಧೈರ್ಯವಾಗಿರು. ಒಂದು ನೀನು ಅರ್ಥ ಮಾಡ್ಕೊ. ಈಗ ನಿನ್ನ ತಮ್ಮ ಮಾತ್ರೆ ತಗೊಂಡು ಅಂಥದ್ದೇನೋ ತಪ್ಪು ಮಾಡಿ ಈಗ ಕೆಟ್ಟವನಾಗಿದ್ದಾನೆ. ನೀನು ಈ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ದೇನೆ ನೀನು ತಪ್ಪು ಮಾಡಿದ್ರೆ ಅವನಿಗೂ ನಿಮಗೂ ವ್ಯತ್ಯಾಸನೇ ಇಲ್ಲ. ನೀನು ಅವನಿಗೆ ಬುದ್ಧಿ ಹೇಳಬೇಕು, ಅವನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವನಿಗೆ ಶುಶ್ರೂಷೆ ಮಾಡಬೇಕು, ಇದೆಲ್ಲ ನಿಜ, ಅದನ್ನು ಮಾಡು. ಆದರೆ ಸತ್ಯ ಅರ್ಥ ಮಾಡ್ಕೊ. ಬದಲಾಗದೇ ಇರೋರನ್ನು ಬದಲಾಯಿಸೋ ಪ್ರಯತ್ನ ಬೇಡ. ನೀನು ಇಂಜಿನಿಯರಿಂಗ್ ಓದ್ತಾ ಇದೆಯೋ ಏನು ಓದ್ತಾ ಇದೆಯೋ, ತಾಯಿ ಇಲ್ಲ, ತಂದೆನೂ ಬೇಜವಾಬ್ದಾರಿಯಾಗಿದ್ದಾಗ ನಿನ್ನ ಬದುಕನ್ನು ನೀನು ಸ್ವಲ್ಪ ಪ್ಲ್ಯಾನ್ಡ್ ಆಗಿ, ಪರವಾಗಿಲ್ಲ ಗೆಲುವು ನಿಧಾನಕ್ಕೆ ಸಿಗಲಿ, ಆದರೆ 3 ಹೊತ್ತು ಊಟ ಹುಡುಕೋ. ಆ್ಯಂಡ್ ನೀನು ಯಾರ ಹಂಗಿಗೂ ಬೀಳಬೇಡ. ಆ್ಯಂಡ್ ನಾಳೆ ನನ್ನ ಬದುಕೇನು, ನಂಗೆ ತಾಯಿ ಇಲ್ಲ, ನನ್ನ ತಂದೆನೂ ಈ ರೀತಿ, ನಾಳೆ ನನಗೇನು ಯೋಚನೆ ಮಾಡಬೇಡ. ನಿನ್ನ ತಾಯಿ ಯಾವಾಗ ತೀರಿ ಹೋದರು ಅದಾದ ಕ್ಷಣದಿಂದಲೂ ನಿನಗೆ ಭಯ ಇದ್ದೇ ಇತ್ತು. ಹಾಗಂತ ಇವತ್ತೇನು ನೀನು ಬೀದಿಗೆ ಬಂದಿಲ್ಲ, ಹೇಗೋ ಭಗವಂತ ಕರ್ಕೊಂಡು ಬರ್ತಾ ಇದ್ದಾನೆ, ಹೌದಲ್ವಾ? ಈಗ ತಾಯಿ ಸತ್ಯ ದಿವಸನೂ ನಿನಗೆ ಅನಿಸಿತ್ತೋ ಇಲ್ವೋ ನನಗಿನ್ಯಾರು ಗತಿ ಅಂತ. ಬಟ್ ಹೇಗೋ 8 ತಿಂಗಳು ಕಳೆದು ಬಿಟ್ಟಿದ್ದೀರಾ. ಸತ್ಯ ಏನು ಗೊತ್ತೇನು, ತಾಯಿ ಆಗಲಿ ತಂದೆ ಆಗಲಿ ಯಾರೇ ಆಗಲಿ ನಮ್ಮ ಜೊತೆ ಇಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ, ಅವರಿಲ್ಲ ಅಂದರೆ ನಂಗೆ ಜೀವನನೇ ಇಲ್ವೇನೋ ಅಂದುಕೊಳ್ಳೋದು ಬೇಡ. ಎಲ್ಲರನ್ನೂ ಸೃಷ್ಟಿ ಮಾಡಿರೋ ಭಗವಂತ ಎಲ್ಲ ಜೀವಿಗಳಿಗೂ ಇದ್ದೇ ಇದ್ದಾನೆ. ಕಾಲಿಲ್ದವನೂ ಬದುಕಿದ್ದಾನೆ, ಕಣ್ಣಿಲ್ದವನೂ ಬದುಕಿದ್ದಾನೆ, ಎತ್ತೋ ತಂದೆ ತಾಯಿ ಇಲ್ದವರೂ ಬದುಕಿದ್ದಾನೆ. ಆ್ಯಂಡ್ ಎಲ್ಲ ಇರೋರು ಕೆಟ್ಟದಾಗಿ ಬದುಕ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ಅವ್ರದ್ದೇ ಆದ ಬದುಕನ್ನು ಭಗವಂತ ರೂಪಿಸಿದ್ದಾನೆ. ಏನಂದರೆ ಏನೇ ಆಗಲಿ ನನ್ನ ಜೀವನವನ್ನು ನಾನು ಕಟ್ಕೊಳ್ತೀನಿ ಅನ್ನೋ ಒಂದು ಮನೋಧೈರ್ಯ ಇರಬೇಕಷ್ಟೆ. ಇವತ್ತು ನೀನು ಯೋಚನೆ ಮಾಡು, ಈ ಕಷ್ಟಗಳನ್ನು ನೋಡಿ ಬೆಳೀತಾ ಇರೋ 20 ವರ್ಷದ ನೀನು ಮನಸ್ಸು ಮಾಡಿದ್ರೆ ಈ ಕಷ್ಟಗಳನ್ನು ನೀನು ಮೆಟ್ಟಿಲು ಮಾಡಿಕೊಳ್ಬೋದು. ಪರವಾಗಿಲ್ಲ, ಊರಿನ ಜನ ಆಡ್ಕೊಳ್ತಾರ, ಪರವಾಗಿಲ್ಲ. ನಿನ್ನ ಫ್ರೆಂಡ್ ಯಾರೋ ನಿನಗಿಂತ ಮುಂಚೆ ಗೆದ್ದಿದ್ದಾನೆ, ಅಥವಾ ಯಾರೋ ಚೆನ್ನಾಗಿದ್ದಾಳೆ, ಇನ್ಯಾರೋ ಜಾಬ್ ತಗೊಂಡಿದ್ದಾಳೆ. ಯಾಕಂದರೆ ಒಂದು ಅರ್ಥ ಮಾಡ್ಕೊ, ನಿನ್ನ ಪರಿಸ್ಥಿತಿ ಬೇರೆ, ಅವಳ ಪರಿಸ್ಥಿತಿ ಬೇರೆ, ನಿನ್ನ ಬ್ಯಾಕ್ಗ್ರೌಂಡ್ ಬೇರೆ, ಅವಳ ಬ್ಯಾಕ್ಗ್ರೌಂಡ್ ಬೇರೆ. ಅಯ್ಯೋ ನಾನು ಎಷ್ಟು ದುಃಖದಲ್ಲಿದ್ದೀನಿ, ಅವಳು ಚೆನ್ನಾಗಿದ್ದಾಳೆ. ಬಹುಶಃ ಅವ್ರ ತಂದೆ ನಿಮ್ಮ ತಂದೆ ಥರ ಇಲ್ಲದೆ ಇರ್ಬೋದು, ಅಥವಾ ಅವ್ರ ತಾಯಿ ನಿಮ್ಮ ತಾಯಿ ಥರ ತೀರು ಹೋಗಿಲ್ಲದೆ ಇರ್ಬೋದು. ಹಾಗಾಗಿ ಯಾರು ಯಾಕೆ ಬೈತಾರೆ ನಿನಗೆ? ಅಲ್ಲಮ್ಮ, ಈಗ ಒಂದು ಅರ್ಥ ಮಾಡ್ಕೊ, ನಿನ್ನಿಂದ ಏನೋ ತಪ್ಪಾಗಿ ಅಮ್ಮ ತೀರು ಹೋಗಿದ್ರೆ ಅವರು ಬೈಯೋದಕ್ಕೊಂದು ಅರ್ಥ ಇತ್ತಿತ್ತು. ಅವ್ರು ಬೈಯೋಕ್ಕಿಂತ ಮುಂಚೆನೇ ನೀನು ಅಳ್ಬೋದಿತ್ತು. ನಿನ್ನಿಂದ ತಾಯಿ ಸತ್ತಿಲ್ಲ, ಹೌದಲ್ವಾ? ನೀವು ಚೆನ್ನಾಗೇ ನೋಡ್ಕೊಂಡ್ರಿ, ಹೌದಲ್ವಾ? ಆ್ಯಂಡ್ ಬರೆದಿಟ್ಕೋ, ನೀನು ಮುಂದೆ ದೊಡ್ಡವಳಾಗಿ ಏನೋ ಸಾಧನೆ ಮಾಡಿದ್ರೂ ಕೂಡ ನಿನ್ನನ್ನು ಆಡ್ಕೊಳ್ಳೋ ಒಂದು ಪಂಗಡ ಈ ಭೂಮಿ ಮೇಲೆ ಇದ್ದೇ ಇದೆ. ಅವರು ಫೋನ್ ಮಾಡ್ತಾರೆ, ಅಥವಾ ಅವರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಬಹುಶಃ ಫೋನ್ ಮಾಡಿ ಬೈಯೋ ಧೈರ್ಯ ಅವತ್ತಿಗೆ ಕಳ್ಕೊಂಡಿರ್ತಾರೆ. ಯಾಕಂದರೆ ಇವತ್ತು ನೀನು ಕೊಂಚ ಏನೂ ಇಲ್ಲದವಳು, ನಾಳೆ ಒಂದು ದಿನ ನೀನು ಗೆದ್ದಾದ ಮೇಲೆ ಈ ರೀತಿ ನೇರವಾಗಿ ಬೈಯೋಕ್ಕಾಗದಿದ್ರೂ ಖಂಡಿತ ನಿನ್ನನ್ನು ಬೈಕೊಳ್ಳೋ ಜನ ಇದ್ದೇ ಇರ್ತಾರೆ. ಅಂದರೆ ಇವತ್ತು ನೀನು ಸ್ವಲ್ಪ ಬಿದ್ದಿದೆಯಾ, ಸ್ವಲ್ಪ ಕಷ್ಟದಲ್ಲಿದ್ದೀಯಾ, ಎಲ್ಲರೂ ಬಾಯಿಗೆ ಬಂದಂಗೆ ಒಂದೊಂದು ಮಾತಾಡಲಿ, ಪರವಾಗಿಲ್ಲ. ನೀನು ಧೈರ್ಯ ಗೆಲ್ಲಬೇಡ. ಈ ಕಾರ್ಯಕ್ರಮದಲ್ಲಿ ನೀನು ನೋಡಿರ್ತೀಯ, ತಾಯಿ ಇಲ್ದವರು, ತಂದೆ ಇಲ್ದವರು, ಗಂಡ ಬಿಟ್ಟು ಹೋದವರು, ಮಕ್ಕಳು ಬಿಟ್ಟು ಹೋದವರು, 60 ವಯಸ್ಸಿನವರು ಫೋನ್ ಮಾಡಿ, ಇಲ್ಲ ಸರ್ ನಾನು ನಿಮ್ಮ ಕಾರ್ಯಕ್ರಮ ನೋಡಿ ನನಗೆ ಬದುಕಬೇಕು ಅನ್ನೋ ಧೈರ್ಯ ಬರ್ತಾಯಿದೆ, ಯಾರಿಲ್ಲದೆ ಹೋದ್ರು ಬೀದಿಲಿ ಭಿಕ್ಷೆ ಬೇಡ್ಕೊಂಡಾದರೂ ನಾನು ಬದುಕ್ತೀನಿ ಸರ್. ಯಾಕಂದರೆ ಪೇಪರ್ ಆಯ್ತಿದ್ದ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ದಿವಸ ಪೇಪರ್ ಆಯ್ಲಿಕ್ಕೆ ಹೋದಾಗ ಯಾವುದೋ ಒಂದು ಕಂತೆ ಹಣ ಸಿಕ್ಕಿಬಿಡ್ತಂತೆ, ಅವತ್ತಿಂದ ಒಂದು ಬದುಕೇ ಬದಲಾಯಿತು. ಅಂದರೆ ಹಾಗೆ ನೋಡಿದ್ರೆ ಈಗ ಪೇಪರ್ ಆಯ್ತಾ ಇದ್ದಿದ್ದಕ್ಕೆ ಅವನು ದುಃಖ ಪಡ್ತಿರ್ಬೋದು, ಬಟ್ ಇವತ್ತು ಪೇಪರ್ ಆಯ್ತಿದ್ದಕ್ಕೆ ತಾನೇ ಆ ಹಣ ಸಿಕ್ಕಿದ್ದು. ಅಂದರೆ ನಾನು ಹೇಳ್ತಾ ಇರೋದು, ಬದುಕು ತನ್ನ ಸ್ವರೂಪವನ್ನು ಯಾವಾಗ ಬೇಕಾದರೂ ಬದಲಾಯಿಸಬಹುದು. ಭಿಕ್ಷುಕ ಇದ್ದವನು ಶ್ರೀಮಂತ ಆಗಬಹುದು, ಶ್ರೀಮಂತ ಇದ್ದವನು ಭಿಕ್ಷುಕ ಆಗಬಹುದು. ಇದು ಭಿಕ್ಷುಕ ಶ್ರೀಮಂತನ ಪ್ರಶ್ನೆ ಅಲ್ಲ, ಬದುಕು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಭಿಕ್ಷುಕನಾಗಿರು, ಶ್ರೀಮಂತನಾಗಿರು, ಎಷ್ಟು ನೆಮ್ಮದಿಯಿಂದ ಇದ್ದೀಯಾ ಅದು ಬಹಳ ಮುಖ್ಯ. ಆ್ಯಂಡ್ ಇವತ್ತು ನಾನು ನಿನಗೇನು ಮೋಟಿವೇಟ್ ಮಾಡಿ ನಿನ್ನನ್ನು ಬದುಕಿಸೋ ಅವಶ್ಯಕತೆ ಖಂಡಿತ ಇಲ್ಲ. ನಿನಗೆಲ್ಲ ಸತ್ಯಗಳ ಅರ್ಥ ಆಗಿದೆ. ನೀನು 4 ಜನ ಕತೆ ಕೇಳಿರ್ತೀಯ. ಆ್ಯಂಡ್ ಸಂಬಂಧಿಕರು ಯಾರೋ ಬೈತಾವ್ರೆ ಅನ್ನೋದಕ್ಕಿಂತ ಯಾಕೆ ಬೈತಾವ್ರೆ, ಈ ಸಮಯಕ್ಕೆ ಅವರು ಕಾಯ್ತಾ ಇದ್ರು. ನಿನ್ನ ತಂದೆಯನ್ನು ಒಲಿಸ್ಕೊಳ್ಬೇಕಂದ್ರೆ ನಿನ್ನ ತಂದೆಯ ಶತ್ರುವಾಗಿರೋ ನಿನ್ನನ್ನು ಬೈಬೇಕು ಅವ್ರಿಗೆ, ಹೌದಲ್ವಾ? ನಿನ್ನ ತಂದೆಯನ್ನು ಅವ್ರ ಪರ ಮಾಡ್ಕೊಳ್ಬೇಕಂದ್ರೆ ನಿನ್ನ ತಂದೆಗೆ ನೀನು ಇಷ್ಟ ಇಲ್ಲ ಅಂದರೆ ನಿನ್ನನ್ನು ಬೈದರೆ ನಿನ್ನ ತಂದೆಗೆ ಅವ್ರು ಇಷ್ಟ ಆಗ್ತಾರೆ. ನಿನ್ನ ತಂದೆ ಇದರಿಂದ ಬಚಾವಾಗಲಿಕ್ಕೆ ನಿನ್ನನ್ನು ಬಲಿಪಶು ಮಾಡ್ತಿದ್ದಾರೆ.
ನಾನು ಹೇಳ್ತೀನಲ್ಲ, ಇದೆಲ್ಲದರಿಂದ ಬೇಸತ್ತು ಸಾಯೋ ನಿರ್ಧಾರ ಮಾಡಬೇಡ. ಆ್ಯಂಡ್ ಬದುಕ್ತೀನಿ ನೀನು ಛಲ ತೋರಿಸು. ಆ್ಯಂಡ್ ನೀನು ಅದೇ ಮನೆಯಲ್ಲಿ ಕೂತ್ಕೊಂಡು, ಅದೇ ಕೋಣೆಯಲ್ಲಿ ಕೂತ್ಕೊಂಡು, ಅದೇ ಕತ್ಲೆ ಮನೆಯಲ್ಲಿ ಕೂತ್ಕೊಂಡು, ಅದೇ ಜನಗಳ ಜೊತೆ ಇದ್ಕೊಂಡು ಮನಸ್ಸು ಬದಲಾಗಬೇಕಂದ್ರೆ ಹೇಗೆ ಬದಲಾಗುತ್ತೆ? ಎಲ್ಲ ಕೆಟ್ಟದರ ನಡುವೆಯೂ ಇದ್ದು ನಮ್ಮ ಮನಸ್ಸನ್ನು ಒಳ್ಳೆಯದ್ರ ಕಡೆ ಚಾಚಬೇಕು ಅಂದರೆ ಅಂಥದ್ದೇನೋ ಒಂದು ದೊಡ್ಡ ಸಾಧನೆಯ ಮನಸ್ಥಿತಿ ಇರಬೇಕು. ಯಾರೋ ಮಹಾನ್ ಋಷಿಗಳ ಥರ ಯೋಚನೆ ಮಾಡಬೇಕು. ಬಟ್ ನಿಮಗೆ ಅದು ಖಂಡಿತ ಸಾಧ್ಯ. ಹಾಗಾಗಿ ನಾನು ಹೇಳ್ತೀನಲ್ಲ, ತಮ್ಮ ಅವರು ಇವರು ಓಕೆ, ನೀನು ಆಚೆ ಬಂದು ಕೆಲಸ ಮಾಡ್ಕೊಂಡು ಬದುಕಲಿಕ್ಕೆ ಸಾಧ್ಯ ಆಯ್ತೆ ಅನ್ನೋದಾದರೆ ಬಾ ಆಚೆ ಕೆಲಸ ಮಾಡು. ಈಗ ತಂದೆನೂ ನಿನಗೆ ಗೌರವ ಕೊಡ್ತಾ ಇಲ್ಲ, ತಂದೆನೂ 2ನೇ ಮದುವೆ ಆಗಲಿಕ್ಕೆ ಒದ್ದಾಡ್ತಿದ್ದಾರೆ, ಮಗಳಿಗೆ ಮದುವೆ ಮಾಡಬೇಕು ಅಥವಾ ಓದಿಸ್ಬೇಕು ಅಥವಾ ಆಕೆ ಬದುಕನ್ನು ಸರಿ ಮಾಡಬೇಕು ಅನ್ನೋ ಯೋಚನೆ ಇಲ್ಲ ಅಂದಾಗ, ತಮ್ಮನೂ ಈ ಥರ ಅಂದಾಗ ನೀನು ಆಚೆ ಸ್ವಲ್ಪ ರಿಸ್ಕ್ ತಗೊಳ್ಬೇಕು. ಯಾಕಂದರೆ ಮನೆಯವರ ಅಥವಾ ನಮ್ಮ ಜೊತೆ ಇರೋ ನಮ್ಮ ಪೋಷಕರ ಸಹ ಬೆಂಬಲ ಇಲ್ಲದೆ ಹೋದಾಗ ಬದುಕು ಬೇಡಪ್ಪ, ಇವರೇ ನಮ್ಮನ್ನು ಇಷ್ಟಪಡೋದಿಲ್ಲ, ಬದುಕಿದ್ದೇನೇನು ಪ್ರಯೋಜನ ಅನಿಸ್ಬಿಡುತ್ತೆ ತುಂಬ ಸಾರಿ. ಹಾಗನ್ಸುತ್ತೆ. ಯಾಕನ್ಸುತ್ತೆ? ನೀವು ಅಲ್ಲೇ ಕೂತಿದ್ದೀರಾ. ಒಂದು ನಿಮ್ಮ ಮನಸ್ಸನ್ನು ಆಚೆ ತಗೊಂಡು ಬನ್ನಿ, ಅಥವಾ ನಿಮ್ಮ ಮನಸ್ಸು ದೇಹ ಎರಡನ್ನೂ ಆಚೆ ತಗೊಂಡು ಬನ್ನಿ. ಯಾಕಂದರೆ ಅಂತಿಮವಾಗಿ ಬದುಕು ನಡೆಯೋದು ಮನಸ್ಸು ಏನು ಆಲೋಚನೆ ಮಾಡ್ತಾ ಇದೆ ಅನ್ನೋದ್ರ ಮೇಲೆ. ನಿಮ್ಮ ದೇಹ ಕೆಟ್ಟವ್ರ ಜೊತೆ ಸಹವಾಸದಲ್ಲಿದ್ದರೂ ಕೂಡ ಮನಸ್ಸನ್ನು ನೀವು ದೈವತ್ವದ ಕಡೆ ಅಥವಾ ಸಾಧನೆಯ ಕಡೆ ಅಥವಾ ಇದೆಲ್ಲ ಅವನೇನೋ ಮಾತ್ರೆ ತಗೊಳ್ಳೋದು, ನಿಮ್ಮ ತಂದೆಯೇನೋ 2ನೇ ಮದುವೆ ಆಗೋದು, ಈ ಕಡೆ ತಾಯಿ ತೀರೋ, ಈ ದುಃಖಗಳಿಂದ ಎಲ್ಲದರಿಂದ ಆಚೆ ತಗೊಂಡು ಬಂದು ಬದುಕಲಿಕ್ಕೂ ಕೂಡ ಸಾಧ್ಯ ಇದೆ. ಅಂದರೆ ನಿಮ್ಮ ಮನಸ್ಸನ್ನು ಭಾಳ ತುದಿಗೆ, ಅಂದರೆ ನಿಮ್ಮ ಕನಸುಗಳ ಮಟ್ಟ ದೊಡ್ಡದಾಗಿರಬೇಕು. ಒಂದು ಗುಬ್ಬಚ್ಚಿ ಇಲ್ಲಿ ಮರದಿಂದ ಮರಕ್ಕಷ್ಟೇ ಹಾರುತ್ತೆ. ಅಂದರೆ ಅದು ಮನಸ್ಸು ಮಾಡಿದ್ರೆ ತುಂಬ ಹದ್ದಿನ ಥರ ಆಕಾಶಕ್ಕೆ ಹಾರ್ಬೋದೇನು, ಬಟ್ ಅದು ಯಾವತ್ತೂ ಅಂಥ ಮನಸ್ಸು ಮಾಡೋದೇ ಇಲ್ಲ, ಹೌದಲ್ವಾ? ಅದು ಈ ಮರದಿಂದ ಈ ಮರ, ಈ ಮನೆಯಿಂದ ಈ ಮನೆ ಇಷ್ಟೇ ಹಾರುತ್ತೆ ಅದು. ಬಟ್ ಹದ್ದು ಈ ಮನೆಯಿಂದ ಈ ಮನೆಗೂ ಹಾರುತ್ತೆ ನಿಜ, ಬಟ್ ಯಾವಾಗಲೂ ಕೂಡ ಅದರ ಕನಸು ತುಂಬ ಎತ್ತರಕ್ಕೆ ಇರುತ್ತೆ, ಹೌದಲ್ವಾ? ಈಗ ನೀನು ನಿನ್ನ ಮನಸ್ಸನ್ನು ಗುಬ್ಬಚ್ಚಿ ಮಾಡ್ಕೊಳ್ತೀಯೋ, ರಣ ಹದ್ದು ಮಾಡ್ಕೊಳ್ತೀಯೋ, ನಿನಗೆ ಬಿಟ್ಟಿದ್ದು. ಆ್ಯಂಡ್ ಯಾರು ಏನು ಹೇಳಿದ್ರು ಕೂಡ ಅಂತಿಮವಾಗಿ ಇಲ್ಲ, ನಾನು ಓದು ಸಾಕು, ನಾನೀಗ ಒಂದು ಕೆಲಸ ತಗೊಳ್ತೀನಿ ಆ್ಯಂಡ್ ಹೇಗೋ ಕಷ್ಟಪಡ್ತೀನಿ, ಈಗ ಆಚೆ ಜನ ಸರಿ ಇಲ್ಲ, ಎಲ್ಲಿ ಹೋದ್ರೆ ಏನು ಮಾಡ್ತಾರೋ, ಅಂದರೆ ಈ ಭಯಗಳು ಬಹುಶಃ ನಿಮ್ಮನ್ನು ಅಲ್ಲೇ ಕಟ್ಟಿ ಹಾಕುತ್ತೆ ಹೊರತು ಏನೋ ಆಚೆ ಹೋಗಿ ಸಾಧನೆ ಮಾಡಲಿಕ್ಕೆ ಅಥವಾ ಬದುಕಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ಪೂರ್ವ ಗ್ರಹಗಳಿಂದ ನರಳಬೇಡಿ. ಅಯ್ಯೋ ಯಾರ್ದೋ ಹೆಣ್ಮಕ್ಳು ಬದುಕಿಂಗೆ ಆಯ್ತಂತೆ, ನಂದು ಹಂಗೆ ಆಗ್ಬಿಟ್ರೆ ಏನು ಮಾಡೋದು? ಇಲ್ಲಿ ಯಾರೋ ಆಚೆ ಸಾಯಿಸ್ತಾರೆ ಅಂದ್ಕೊಂಡು ನಾವೇ ಸತ್ತು ಹೋಗೋದ್ರಲ್ಲಿ ಅರ್ಥ ಇಲ್ಲ. 3 ದಿನ ಬದುಕಿದ್ರು ಸ್ವಾವಲಂಬಿಯಾಗಿ ಪ್ರಾಮಾಣಿಕವಾಗಿ ಬದುಕಬೇಕು. ನೋಡ್ತಾಯಿ, ನಿಂಗೆ ಒಳ್ಳೆ ಮನಸ್ಸಿರ್ಬೋದು, ಒಳ್ಳೆ ಹೃದಯ ಇರ್ಬೋದು, ಬಟ್ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳದೆ ಹೋದರೆ ಆ ನಿನ್ನ ಒಳ್ಳೆ ಮನಸ್ಸು ಒಳ್ಳೆಯ ಹೃದಯಕ್ಕೆ ಇಲ್ಲಿ ಯಾವ ಅರ್ಥವೂ ಇಲ್ಲ. ಒಬ್ಬ ಜ್ಞಾನಿ ಜ್ಞಾನವನ್ನು ಸಂಪಾದಿಸಿ ಹೇಗೆ ಸುಮ್ಮನೆ ಕೂತ್ಕೊಳ್ಬಾರ್ದು. ಯಾಕಂದರೆ ಒಬ್ಬ ಜ್ಞಾನಿ, ಒಬ್ಬ ಶಿಕ್ಷಕ ಜ್ಞಾನವನ್ನು ಸಂಪಾದಿಸ್ತಿರೋದೇ ಆ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಹಂಚಿ ಆ ಜ್ಞಾನದ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ತಾನೆ. ಹಾಗಾಗಿ ಜ್ಞಾನಿ ಜ್ಞಾನವನ್ನು ಸಂಪಾದನೆ ಮಾಡಿ ಆದಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ಆ ಜ್ಞಾನಕ್ಕೆ ಅರ್ಥ ಇಲ್ಲ. ನಾನು ಎಲ್ಲ ಓದಿದ್ದೀನಿ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಅವನನ್ನು ಜ್ಞಾನಿ ಇನ್ನಲ್ಲ. ಏನು ತುಂಬ ಬೇಡ, ಸ್ವಲ್ಪ ತಿಳ್ಕೊಂಡಿದ್ರು ಕೂಡ ಅದನ್ನು ಅದ್ಭುತವಾಗಿ ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು, ಅರ್ಧಂಬರ್ಧ ತಿಳ್ಕೊಳ್ಬಾರ್ದು. ಆ್ಯಂಡ್ ಸ್ವಲ್ಪ ತಿಳ್ಕೊಂಡಿದ್ರು ಅದನ್ನು 4 ಜನಕ್ಕೆ ಹಂಚಬೇಕು. ಆಗ ಮಾತ್ರ ಅದೊಂದು ಜ್ಞಾನಿ ಅಂತ ಕರೆಸ್ಕೊಳ್ತಾನೆ. ಅದೇ ಥರ ನಾನು ಎಷ್ಟೇ ಒಳ್ಳೆಯವಳು, ನಾನು ಹೃದಯವಂತೆ, ನಾನು ಎಲ್ಲ ರೀತಿಯಲ್ಲೂ ಸರಿ ಇದ್ದೀನಿ, ಜನರು ಮಾತ್ರ ನನಗೆ ಒಯ್ತಾ ಇದ್ದಾರೆ ಅನ್ನೋದಕ್ಕಿಂತ ನಿನ್ನ ಒಳ್ಳೆತನವನ್ನು ಅರ್ಥ ಮಾಡಿಕೊಳ್ಳದೆ ಇರೋ ಜನರ ಬಳಿ ಇದ್ದು ನಾನು ಒಳ್ಳೆತನವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ಅವ್ರ ತಪ್ಪಲ್ಲ, ನಿನ್ನ ತಪ್ಪು. ನಿನಗೂ ಗೊತ್ತು, ಚಿನ್ನದಂಗಡಿಲಿ ಮಾತ್ರ ಬಹಳ ದೊಡ್ಡ ಗೌರವ. ತರಕಾರಿ ಅಂಗಡಿಗೆ ಬಂದರೆ ಅಲ್ಲ, ಅದು ಬೇಕಾಗಿಲ್ಲ. ಈಗ ಒಂದು ನೊಣ ಕುಲ್ಮೆ ಅಂಗಡಿಗೆ ಹೋಗೋಲ್ಲ. ಯಾಕಂದರೆ ಕುಲ್ಮೆ ಅಂಗಡಿಗೆ ಹೋದ್ರೆ ಅಲ್ಲಿ ಚಿನ್ನ ಅಥವಾ ಬೆಳ್ಳಿ ಕಬ್ಬಣ ಇರುತ್ತೆ, ಅಲ್ಲಿ ಸ್ವೀಟ್ ಇರಲ್ಲ, ಏನಿಲ್ಲ. ಕುಲ್ಮೆ ಅಂಗಡಿಲಿ ನೊಣಕೇನು ಕೆಲಸ? ಅದು ಸ್ವೀಟ್ ಅಂಗಡಿಗೆ ಹೋಗುತ್ತೆ, ಹೌದಲ್ವಾ? ಯಾಕಂದರೆ ನನಗೇನು ಬೇಕು ಅಂತ ಅದಕ್ಕೆ ಚೆನ್ನಾಗಿ ಗೊತ್ತು.
ಹಾಗಾಗಿ ಭಾವನೆಗಳಲ್ಲಿ ಬಂದಿಯಾಗಿ ಬದಲಾಗದೇ ಇರೋರನ್ನು ಬದಲಾಯಿಸ್ತೀನಿ ನಿನ್ನ ತಮ್ಮ ನಿಜ. ಬಟ್ ಆತ ಯಾರ ಮಾತು ಕೇಳದೇನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋದಾಗ ಆ್ಯಂಡ್ ಬದುಕು ಅವನಿಗೆ ಕಲಿಸುತ್ತೆ. ಆ್ಯಂಡ್ ಈಗ ಆಲ್ರೆಡಿ ಕಲಿಸಿದೆ. ಹಾಗಂತ ನೀನು ದ್ವೇಷ ಮಾಡುವವನನ್ನು ಮಾತಾಡಿಸ್ಲಿ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಮಾತಾಡಿಸ್ತಾ ಪ್ರೀತಿಯಿಂದನೇ ಮಾತಾಡು. ಆದರೆ ನಿನ್ನ ಬದುಕನ್ನು ನೀನು ಸೀರಿಯಸ್ಸಾಗಿ ತಗೊಂಡು ಈಗೇನು ನಿರ್ಧಾರ ತಗೊಳ್ಬೇಕು, ಸರಿ ಆಯಿತು, ತಂದೆನೂ ನನ್ನ ಪರ ಇಲ್ಲ, ತಮ್ಮನೂ ಈ ಥರ, ಯಾರೋ ಜಗತ್ತಲ್ಲಿ ಒಳ್ಳೆಯವರು ಅವರಮ್ಮ, ಅವರನ್ನು ಹಿಡ್ಕೊಂಡು ಊರು ಹಿರಿಯರು ಅಥವಾ ಯಾರೋ ಒಬ್ಬರು ಸಹಾಯ ಮಾಡೋರು ಇರ್ತಾರೆ, ನನಗೊಂದು ಕೆಲಸ ಕೊಡಿಸಿ ನನ್ನನ್ನೆಲ್ಲೋ ಒಂದು ಹಾಸ್ಟೆಲಲ್ಲಿಡಿ ಅಂದರೆ ಯಾವುದೋ ಒಂದು ನಿರ್ಧಾರ ತಗೊಳ್ಳೇಬೇಕು. ಹೇಳಿದ್ನಲ್ಲ, ಬೀದಿಗೆ ಬಂದಾದರೂ ನಮ್ಮ ಬದುಕನ್ನು ಕಟ್ಕೊಳ್ಳೇಬೇಕು. ಯಾರೋ ಬರ್ತಾರೆ, ಯಾರೋ ಸರಿ ಮಾಡ್ತಾರೆ, ಯಾರೂ ಬರಲ್ಲ. ಆ್ಯಂಡ್ ಯಾರೋ ಯಾಕೆ ಬರಬೇಕು? ಭಗವಂತ ಎಲ್ಲ ಕೈ ಕಾಲು ಬುದ್ಧಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ, ಹೌದಲ್ವಾ? ಯಾರೋ ಬಂದು ನನ್ನನ್ನು ಉದ್ಧಾರ ಮಾಡಲಿ ಅಂತ ಕಾಯಬೇಡ. ಒಳ್ಳೆಯದಾಗಲಿ. ಆ ತಮ್ಮನನ್ನು ಇರಲಿ, ತಪ್ಪೋ ಸರಿನೋ ಆಮೇಲೆ, ಬಟ್ ರೋಗಿಗಳನ್ನು, ಕಾಯಿಲೆ ಬಂದಿರೋರನ್ನು ಅಥವಾ ದುಃಖದಲ್ಲಿರೋರನ್ನು, ಅವರು ಶತ್ರುಗಳಾದರೂ ನಾವು ಅವರನ್ನು ಪ್ರೀತಿನ ನೋಡಿಕೊಳ್ಬೇಕು. ನಿನ್ನ ಶತ್ರುತ್ವ ಹುಷಾರಾದ ಮೇಲೆ ಅಥವಾ ಸರಿ ಹೋದ ಮೇಲೆ ದುರ್ಬಲರನ್ನು ಅಥವಾ ಕುರುಡರನ್ನು ಕುಂಡ್ರನ್ನು ಇಟ್ಕೊಂಡು ಒಡೆಯೋದು ಅಮಾನವೀಯತೆ. ಅದೇ ಥರ ಶತ್ರುಗಳೇ ಆಗಲಿ, ಕಾಯಿಲೆ ಬಂದಿರೋರು ಅಥವಾ ಯಾರೋ ಒಂದು ಸೂತಕದ ಮನೆಯಲ್ಲಿ ಶತ್ರುಗಳ ಮನೆಯೇ ಆಗಲಿ, ನಾವು ಅವರು ಒಳ್ಳೆಯದನ್ನೇ ಬಯಸಬೇಕು. ನಿನ್ನ ಒಳ್ಳೆತನ ಖಂಡಿತ ನಿನ್ನನ್ನು ಕೈ ಬಿಡಲ್ಲಮ್ಮ. ಆರೋಗ್ಯ ಕೆಡಿಸ್ಕೊಳ್ಬೇಡ, ಚೆನ್ನಾಗಿ ಊಟ ಮಾಡಿಕೊಂಡು ಒಳ್ಳೆಯ ಆಲೋಚನೆ ಮಾಡು. ನಾನು ಹೇಳಿದ್ನಲ್ಲ, ಇವತ್ತು ಮುಗಿಯುತ್ತೋ ನಾಳೆ ಮುಗಿಯುತ್ತೋ ನನಗೆ ಗೊತ್ತಿಲ್ಲ, ಆದರೆ ನರಳಾಡ್ಕೊಂಡು ಬದುಕನ್ನು ನಡೆಸಬಾರ್ದು. ಮನುಷ್ಯ ಎಲ್ಲಿವರೆಗೂ ದುಡಿಮೆಯನ್ನು ಕಂಡುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವನು ಎಲ್ರಿಗೂ ಭಾರ. ನಿಮ್ಮ ತಂದೆ ಇನ್ನೊಬ್ಬರನ್ನ ಮದುವೆ ಆಗ್ತಾರೋ ಬಿಡ್ತಾರೋ ಅದು ನಿಮಗೆ ಬೇಕಾಗಿಲ್ಲ, ಯಾಕಂದರೆ ಅವ್ರ ಮಗಳು ಅಂತ ಯಾವತ್ತೂ ನೋಡಲೇ ಇಲ್ಲ. ಹಾಗಾಗಿ ಎಲ್ಲ ಸತ್ಯಗಳು ನಿನ್ನ ಕಣ್ಮುಂದೆ ಇರಬೇಕಾದ್ರೆ ಮತ್ತೆ ಯಾವುದೋ ಭಾವನಾತ್ಮಕವಾಗಿ ನಾನು ಕೂತ್ಕೊಳ್ತೀನಿ ಅಳ್ತೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ತುಂಬ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಮ್ಮ. ಇಲ್ಲ, ನಾನು ಬರ್ತೀನಿ ಅಂದ್ರೆ ಮಾತಾಡೋ ಕಾರಣ ನಿಮ್ಮ ಜೊತೆ ನಾನು ಇವತ್ತು ಫಸ್ಟ್ ಟೈಮ್ ಮಾತಾಡ್ತಲ್ಲ, ಸುಮಾರು ಸಲ ಮಾತಾಡಿದ್ದೀನಿ. ಹೌದಾ? ಓಕೆ. ಬಟ್ ಎನಿವೆ, ನಾನು ಹೇಳೋದು ನನ್ನಿಂದ ಖಂಡಿತ ಅಲ್ಲ ತಾಯಿ. ಬಹುಶಃ ನಿಮ್ಮ ತಾಯಿ ಆಶೀರ್ವಾದ ಇದೆ, ನಿನ್ನೊಳಗಡೆ ವಿದ್ಯೆ ಇದೆ, ವಿವೇಕ ಇದೆ. ಬಟ್ ನಾನು ಹೇಳಿದ್ನಲ್ಲ, ಹೇಗೆ ಜ್ಞಾನವನ್ನು ಸಂಪಾದನೆ ಮಾಡಿ ಸುಮ್ಮನೆ ಕೂತ್ಕೊಳ್ಬಾರ್ದು, ಹಾಗೆ ನಿನಗೂ ಎಲ್ಲ ವಿವೇಕ, ಕೈಕಾಲು ಚೆನ್ನಾಗಿದೆ, ಕಣ್ಣು ಕಿವಿ ಚೆನ್ನಾಗಿದ್ದಾವೆ, ವಿದ್ಯೆ ಇದೆ, ಆಚೆ ಹೋಗಿ ಬದುಕ್ತೀನಿ ಅನ್ನೋ ಧೈರ್ಯ ಬೇಕಷ್ಟೆ, ಹೌದಲ್ವಾ? ಒಬ್ಬ ನಿನ್ನೆ ನಿಜ ಯಾರೋ ಹಾಸ್ಪಿಟಲ್ಗೂ ಬರಲಿಲ್ಲ ಅವನ ಜೊತೆ. ನೀನೇ ಕರ್ಕೊಂಡು ಹೋದಾ? ನಾನು ಮತ್ತೆ ನನ್ನ ಫ್ರೆಂಡ್ ಇನ್ನಿಬ್ಬರೇ ಕರ್ಕೊಂಡು ಹೋಗಿದ್ದು ನೈಟಲ್ಲಿ. ನಿಮ್ಮ ತಂದೆನೂ ಬರಲಿಲ್ವಾ? ಯಾರು ಬರಲಿಲ್ಲ. ಎಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಮೇಲೆ ಎಲ್ಲ ಸರಿ ಹೋದ್ಮೇಲೆ ಎಲ್ಲ ಬಂದು. ಇರಲಿ ಅಮ್ಮ, ನಾನು ಹೇಳೋದು ಸಾಧ್ಯವಾದರೆ ಇದೇ ಒಳ್ಳೆಯ ಸಮಯ ನಿಮ್ಮ ತಮ್ಮನನ್ನು ಬದಲಾಯಿಸೋದಕ್ಕೆ. ಆ್ಯಂಡ್ ಸಾಧ್ಯವಾದರೆ ಈ ಕಾರ್ಯಕ್ರಮವನ್ನು ಅಥವಾ ನನ್ನ ಜೊತೆ ಮಾತಾಡಲಿಕ್ಕೆ ಒಮ್ಮೆ ಟ್ರೈ ಮಾಡಿಸಿ. ಆ್ಯಂಡ್ ನಾನು ಹೇಳೋದಿಷ್ಟೇ, ಈ ಸಮಯದಲ್ಲಿ ನೀವು ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ, ಅವನಿಗೆ ಎಲ್ಲ ಅರ್ಥ ಆಗುತ್ತೆ. ಯಾಕಂದರೆ ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋದು ಅರ್ಥ ಆಗಬೇಕು ಜನಗಳಿಗೆ. ಇರಲಿ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಆ್ಯಂಡ್ ಸಾಧ್ಯವಾದರೆ ಆತನ ನನ್ನ ಜೊತೆ ಮಾತಾಡಿಸು. ಆ್ಯಂಡ್ ಅದಕ್ಕೂ ಹೇಳೋದು, ಆತ ಓದೋ ಕಡೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆತನಿಗೆ ಒಂದು ಸರಿಯಾದ ಮಾರ್ಗದರ್ಶನ ಬೇಕು. ಅವ್ರ ತಂದೆ ಆದರೂ ಆ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವಿಬ್ಬರು ಒಂದಾಗಿ ಒಂದೊಳ್ಳೆ ಬದುಕನ್ನು ಕಟ್ಕೊಳ್ಳಿ. ಪರಸ್ಪರ ಒಬ್ರಿಗೊಬ್ಬರು ಸಹಕಾರ ನೀಡಿಕೊಂಡು. ಹೌದು, ಆತನು ಕೆಟ್ಟವನೋ ಒಳ್ಳೆಯವನೋ ಗೊತ್ತಿಲ್ಲ. ಈಗ ನಾನು ಏನೇನು ಉದಾಹರಣೆ ಹೇಳಿದೆ, ಕೆಲವರನ್ನು ಸ್ವಭಾವತಃ ಮೂಲಭೂತವಾಗಿ ಅವರ ಸ್ವಭಾವವೇ ಹುಟ್ಟಿನಿಂದಲೇ ಹಂಗಾಗಿದ್ದರೆ ಯಾವುದನ್ನು ಬದಲಾಯಿಸೋಕೆ ಆಗೋದಿಲ್ಲ. ಇದೆಲ್ಲವನ್ನು ಯಾಕೆ ಹೇಳಿದೆ ಅಂದರೆ, ನನಗಿಂತ ನಿನ್ನ ತಮ್ಮನ ಬಗ್ಗೆ ನಿನಗೆ ಗೊತ್ತು. ಅವನು ಇತ್ತೀಚೆಗೆ ಈ ಕಾಯಿಲೆ ಬಂದಿರೋದ ಅಥವಾ ಈ ಸ್ವಭಾವ ಬಂದಿರೋದ, ಹುಡ್ತಾನೇ ಬಂದಿರೋದ, ಅದೆಲ್ಲವನ್ನು ನೀನು ಲೆಕ್ಕ ಹಾಕು ಅಂತ ನಾನು ಹೇಳಿದೆ ಹೊರತು ನಾನೇನೋ ಅವನನ್ನು ಅಳೆಯೋದಿಲ್ಲ. ನನಗೇನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಇದೊಂದು ಒಳ್ಳೆಯ ಸಮಯ ಮನುಷ್ಯ ಪರಿವರ್ತನೆ ಆಗಲಿಕ್ಕೆ. ಯಾಕಂದರೆ ಮನುಷ್ಯ ಕಣ್ಣೀರು ಆಗ್ತಾನೆ ತುಂಬ ಪಾಠಗಳನ್ನ ಕಲಿತಾನಂತೆ. ಆ್ಯಂಡ್ ಇವತ್ತು ಆತನಿಗೆ ಗೊತ್ತಾಗಿರುತ್ತೆ
ಯಾವ ಹುಡುಗಿಗೋಸ್ಕರ ನಾನು ನನ್ನ ಇಡೀ ಬದುಕನ್ನೇ ಕಳ್ಕೊಂಡ್ಬಿಡ್ತಿದ್ನಲ್ಲ ಅಂತ. ಬಡೇನಿವಿ, ಈ ಸಮಯದಲ್ಲಿ ನಿನ್ನ ಫ್ರೆಂಡ್ಸ್ಗಳು ನಿನ್ನ ಜೊತೆಗೆ ಬಂದು ನಿನ್ನನ್ನು ಕೈ ಹಿಡಿದು ನಡೆಸಿದ್ದಾರೆ. ನಾನು ಹೇಳಿದ್ನಲ್ಲ, ಹೇಗೋ ನಿಮ್ಮ ತಾಯಿ ಸತ್ತ ಆ ಕ್ಷಣದಿಂದಲೂ ಕೂಡ ಭಗವಂತ ಅಳ್ತಾನೋ ನಗ್ತಾನೋ ಕರೆಸ್ಕೊಂಡು ಬಂದಿದ್ದಾನೆ ಇಲ್ಲಿವರೆಗೂ. ಬಟ್ ನಾನು ಹೇಳಿದ್ನಲ್ಲ, ಭಯ ಬಿಡು, ಏನೋ ಆಗಿಬಿಡುತ್ತೆ, ನನಗಿನ್ಯಾರ ಗತಿ, ಏನೂ ಇಲ್ಲ. ಈ ಜಗತ್ತಲ್ಲಿ ನೊಂದವರು ತುಂಬ ಜನ ಇದ್ದಾರೆ. ನೊಂದವರಿಗೆ ಸಹಾಯ ಮಾಡೇ ಮಾಡ್ತಾರೆ. ಎಲ್ಲವೂ ಚೆನ್ನಾಗಿರೋರಿಗೆ ನಿನ್ನ ಕಷ್ಟ ಅರ್ಥ ಆಗದೇ ಇರ್ಬೋದು ಇವತ್ತು. ಬಟ್ ನಿನ್ನ ಜೊತೆ ಯಾರೋ ಬಂದು ಸಹಾಯ ಮಾಡಿದ್ರು ಅಂದ್ರಲ್ಲ, ಬಹುಶಃ ಆ ಜೀವಗಳು ನೊಂದಿರ್ಬೋದು, ಅಥವಾ ನಿನ್ನನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಅವ್ರಿಗಿರ್ಬೋದು. ಭಗವಂತ ಸುಮ್ಮನೆ ಯಾರನ್ನೂ ಕಳಿಸ್ಕೊಡಲ್ಲ ಜೊತೆ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಯೋಚನೆ ಮಾಡಬೇಡ. ನಿನಗೇನೇ ದುಃಖ ಆದರೂ ಕಾರ್ಯಕ್ರಮಕ್ಕೆ ಕರೆ ಮಾಡು, ಮಾತನಾಡು, ಧೈರ್ಯವಾಗಿರು. ಸಾಯೋ ನಿರ್ಧಾರ, ಸಾಯೋ ಯೋಚನೆ ಯಾವತ್ತೂ ಮಾಡಬೇಡ. ಆ್ಯಂಡ್ ಹೋಗೋರು ಯಾರನ್ನೂ ತಡೆಯೋಕ್ಕಾಗಲ್ಲಮ್ಮ. ನಿಮ್ಮ ತಮ್ಮನೂ ಕೂಡ ಒಂದು ಕ್ಷಣ ಕೈ ತಪ್ಪಿ ಹೋಗಿದ್ರೆ ಬಂದರೆ ನೀನು ಕೂತ್ಕೊಂಡು ಹಳಬೋದಿತ್ತು, ಏನೂ ಮಾಡಲಿಕ್ಕಾಗ್ತಿರ್ಲಿಲ್ಲ. ಇರೋ ಜೀವದ ಬೆಲೆಯನ್ನು ತಿಳ್ಕೊಳ್ಬೇಕು. ಒಬ್ಬ ಭಿಕ್ಷೆ ಬೇಡೋನನ್ನು ಯಾಕೆ ಭಿಕ್ಷೆ ಬೇಡ್ತೀಯ ಅನ್ನೋದಕ್ಕಿಂತ ಅವನ ಹಿಂದೆನೂ ಒಂದು ಕತೆ ಇರುತ್ತೆ, ಹೌದಲ್ವಾ? ಮೈ ಗಟ್ಟಿ ಆಗಿದೆ, ಯಾಕೆ ನೀನು ದುಡ್ಡು ತಿನ್ನಬಾರ್ದು ಅಂತ ಹೇಳ್ಬಿಡ್ತೀವಿ ನಾವು ಸುಲಭವಾಗಿ. ಬಟ್ ಯಾವನು ಏನೂ ನೋವಿಲ್ಲದೇನೆ ಅಲ್ಲಿಗೆ ಬಂದಿರ್ತಾನ. ನಾನು ಹೇಳ್ತಿರೋದು ಭಿಕ್ಷೆ ಬೇಡು ಅಂತ ಅಲ್ಲ, ಅಂಥದ್ದೇನೋ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗಲೂ ಅಂತಹ ಭಿಕ್ಷುಕರು ಕೂಡ ಅಯ್ಯೋ ನಾನು ಯಾಕೆ ಭಿಕ್ಷೆ ಬಿಡಬೇಕು ಅಂತ ಅವ್ರು ಹೋಗಿ ಸಾಯ್ಬೋದಿತ್ತು. ಬಟ್ ಹೇಗೋ ನಮ್ಮ ಜೀವ ಉಳಿಸ್ಕೊಳ್ಳೋಣ. ಅಲ್ಲಿ ನಾನು ಮಾತಾಡ್ತಿರೋದು ಅವರ ಬದುಕಿನ ಪ್ರೀತಿ ಬಗ್ಗೆ. ಜಗತ್ತಿಗೆ ಅವರು ಭಿಕ್ಷುಕರು ಇರ್ಬೋದು, ಬಟ್ ಅವ್ರಿಗೊಂದು ಆಸೆ ಇದೆ, ನಾನು ಬದುಕಬೇಕು ಅಂತ, ಹೌದಲ್ವಾ? ಆ ಕಾರಣಕ್ಕೇನೆ ಅಮ್ಮ ತಾಯಿ ಧರ್ಮ ಮಾಡಿ ಅಂತಾರೆ. ಎಲ್ಲ ಚೆನ್ನಾಗಿರೋರಿಗೆ ಅಯ್ಯೋ ಭಿಕ್ಷೆ ಬೇಡೋದ ಯಪ್ಪ, ಅದೊಂದು ಘೋರ ಅನಿಸ್ಬೋದು. ಬಟ್ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಅದನ್ನು ಮಾಡಲೇಬೇಕು. ಮನುಷ್ಯ ಯಾವಾಗ ನಾನು ಈ ಜನಗಳ ಎದುರುಗಡೆ ಹಿಂಗೇ ಬದುಕಬೇಕು ಅಂತ ಅಂದುಕೊಳ್ತಾನೆ, ಅದು ಒಳ್ಳೆಯದೂ ಹೌದು. ಬಟ್ ನಾನು ಹೇಳೋದು ಎಲ್ಲದಕ್ಕೂ ಹೊಂದ್ಕೊಳ್ಳು ಬಿಡಬೇಕು. ಒಂಥರ ನೀರಿನ ಹಾಗೆ, ನೀವು ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಥರ ಇರುತ್ತೆ, ವಾಟರ್ ಕ್ಯಾನ್ಗೆ ಹಾಕಿದ್ರೆ ವಾಟರ್ ಕ್ಯಾನ್ ಶೇಪು, ಲೋಟಕ್ಕೆ ಹಾಕಿದ್ರೆ ಲೋಟದ ಶೇಪು. ನೀರಿಗೆ ಆಕಾರ ಇಲ್ಲ, ಯಾವುದಕ್ಕೆ ಹಾಕ್ತಿರೋ ಅದಕ್ಕೆ ಹೊಂದ್ಕೊಳ್ಳುತ್ತೆ, ಹೌದಲ್ವಾ? ನಮ್ಮ ಬದುಕು ಹಾಗೆ ಇರಬೇಕು. ತಾಯಿ ಇದ್ದರೆ ಬದುಕು ಚೆನ್ನಾಗಿರ್ತಿತ್ತು. ಇಲ್ಲ, ಈಗೇನು ಮಾಡೋದು? ಸರಿ, ಇದಕ್ಕೂ ಹೊಂದ್ಕೊಳ್ಳೋಣ. ತಂದೆನೂ ಸರಿ ಇಲ್ಲ, ಸರಿ ಇದಕ್ಕೂ ಹೊಂದ್ಕೊಳ್ಳೋಣ. ಒಂದಕ್ಕೂ ಅಂದರೆ ಕೆಟ್ಟದ್ದಕ್ಕೂ ಸಹಿಸ್ಕೊಂಡು ಹೋಗು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಂಥದ್ದೇನೋ ಕೆಟ್ಟ ಪರಿಸ್ಥಿತಿ ಬಂದಾಗಲೂ ನಿನ್ನ ಪ್ರಾಣವನ್ನು ತೆಕ್ಕೊಳ್ತೀನಿ ಅನ್ನೋ ಹಂತಕ್ಕೆ ಹೋಗಬೇಡ. ಆ್ಯಂಡ್ ರಾತ್ರೋರಾತ್ರಿ ಎಲ್ಲರಿಂದ ನೊಂದು ಮನೆ ಬಿಟ್ಟು ಹೋದವರೇ ಮಹಾತ್ಮ ಆಗಿಬಿಟ್ರು. ಸಾಯೋ ನಿರ್ಧಾರ ಒಂದನ್ನು ಬಿಟ್ಟು ನಾನು ಬದುಕ್ತೀನಿ ಅಂತ ನಿಲ್ಲು. ಭಗವಂತನೇ ಯಾವ ದಾರಿಗಳನ್ನ ತೋರಿಸ್ತಾನೆ. ಈಗ ಒಬ್ಬನ ಹತ್ರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬೈಕ್ ಇದೆ, ಬಟ್ ಅವನಿಗೆ ಅದನ್ನು ಓಡಿಸ್ಲಿಕ್ಕೆ ಬರಲ್ಲ, ಅಥವಾ ಓಡಿಸ್ಲಿಕ್ಕೆ ಬಂದರೂ ಕೂಡ ಅವನಿಗೆ ಹೋಗೋ ಧೈರ್ಯ ಇಲ್ಲ ಅಂದಾಗ ಎದುರುಗಡೆ ರೋಡ್ಗಳು ಕಾಣ್ತಿದ್ದಾವೆ, ಸರ್ಕಾರದವ್ರು ಹಾಕಿದ್ದಾರೆ, ಹಿಂಗೆ ಹೋದ್ರೆ ಹಿಂಗೆ ಹೋಗ್ತೀರಾ, ಎಲ್ಲ ಮ್ಯಾಪನ್ನು ಹಾಕ್ಕೊಟ್ಟಿದ್ದಾರೆ. ಬಟ್ ಅವನಿಗೆ ಗಾಡಿ ಇದೆ, ಎಲ್ಲ ಇದೆ, ಬಟ್ ಹೋಗೋ ಧೈರ್ಯ ಇಲ್ಲ, ಶಕ್ತಿ ಇಲ್ಲ ಅಂದಾಗ ಆ ಗಾಡಿ ಇದ್ದು ವ್ಯರ್ಥ. ನಾನು ಹೇಳ್ತಾ ಇರೋದು ನಿಮ್ಮಲ್ಲೂ ಅಂಥದ್ದೊಂದು ಶಕ್ತಿ ಇದೆ, ನೀವು ಬದುಕಿರಬೇಕಷ್ಟೇ. ದಾರಿ ಆಮೇಲೆ ಕಾಣುತ್ತೆ. ನಿನ್ನ ಆರೋಗ್ಯವನ್ನು ನೋಡ್ಕೊಳ್ಳೋದು ಬಹಳ ಮುಖ್ಯ. 3 ಹೊತ್ತು ಊಟ ಇದ್ದು ದೇಹದಲ್ಲಿ ಆರೋಗ್ಯ ಇದ್ದವನೇ ಶ್ರೀಮಂತ. ಮಲಗಿದಾಗ ನಿದ್ದೆ ಬರಬೇಕು, ಅವನೇ ಶ್ರೀಮಂತ. ಮನೆಯಲ್ಲಿ ದವಸ ಧಾನ್ಯ ತುಂಬಿ ತೊಳುಗ್ತಾ ಇದ್ದಾವೆ, ಬಟ್ ಹಸಿವೆ ಆಗ್ತಾ ಇಲ್ಲ, ಅಥವಾ ತಿಂದನ್ನ ಜೀರ್ಣ ಆಗ್ತಿಲ್ಲ ಅಂದರೆ ಅಂಥ ಶ್ರೀಮಂತನಿಗೆ ಯಾವ ನೆಮ್ಮದಿನೂ ಇರೋದಿಲ್ಲ. ಅವನು ಶ್ರೀಮಂತ ಅಲ್ವೇ ಇಲ್ಲ. ಹಾಗೆ ನೋಡಿದ್ರೆ ನಿಮ್ಮ ಊರಲ್ಲಿ ಒಂದು ಸ್ವಚ್ಛವಾದ ಶುದ್ಧವಾದ ಕೆರೆ ಇದೆ ಎಂದುಕೊಳ್ಳೋಣ, ಬಟ್ ಕೆರೆ ಒಳಗಡೆ ಇಳಿದು ಒಂದು ಬೊಕ್ಸೆ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ 4 ಮೆಟ್ಲಿಲ್ಲ ಅಂದರೆ ಆ ಕೆರೆ ನೀರು ಉಪಯುಕ್ತ ಅಲ್ಲ, ಹೌದಲ್ವಾ? ಎಷ್ಟೇ ಶುದ್ಧವಾದ ನೀರಿದ್ರೂ ಇಳಿದು ನೀರು ಕುಡಿಯೋಕೆ ಒಂದು 4 ಮೆಟ್ಲಿಲ್ಲ ಅಂದರೆ ಅದರಿಂದ ಪ್ರಯೋಜನ ಇಲ್ಲ. ಈ ಬದುಕು ಕೂಡ ನಿನಗೊಂದು ಅವಕಾಶ ಕೊಟ್ಟಿದೆ. ಇರಲಿ, ಅದೇನಾಗುತ್ತೋ ಆಗಲಿ ಅಂತ ನಿರ್ಧಾರ ಮಾಡು, ಒಳ್ಳೆಯದಾಗಲಿ. ಆ್ಯಂಡ್ ಬಹುಶಃ ನನಗೆ ನಂಬಿಕೆ ಇದೆ, ನೀನಿನ್ನು ಯಾವತ್ತೂ ಕೂಡ ಸಾಯೋ ನಿರ್ಧಾರ ಮಾಡೋದಿಲ್ಲ. ಜಗತ್ತು ವಿಶಾಲವಾಗಿದೆ. ನಿನಗೆ ಬೆಲೆ ಕೊಡ್ದವರನ್ನು ಅಪ್ಪ ತಮ್ಮ ಇನ್ನೇನು ಅಂದ್ಕೊಂಡು ಅಲ್ಲೇ ಕೊರಗೋದಕ್ಕಿಂತ ಆಚೆ ಬಂದು ಬದುಕನ್ನು ನಡೆಸು.
ಅಥವಾ ಅಲ್ಲಿ ಇದು ಬದುಕು ತೋರಿಸು. ಆ್ಯಂಡ್ ಯಾರಿವತ್ತು ಫೋನ್ ಮಾಡಿ ಬೈದರು, ಯಾರಿವತ್ತು ನಿನ್ನ ತಪ್ಪಿಲ್ಲದೆ ಹೋದರೂ ನಿನ್ನನ್ನು ಗುರಿ ಮಾಡ್ತಾ ಇದ್ದಾರೆ, ಅವರೆಲ್ಲರ ಉದ್ದೇಶ ನಿನ್ನನ್ನು ಬೈಯೋದು ಒಂದು, ಆ್ಯಂಡ್ ಇನ್ನೊಂದು ಬೈಯೋ ಮೂಲಕ ಇನ್ಯಾರ್ದು ತಪ್ಪನ್ನು ಮುಚ್ಚಾಕ್ತಿದ್ದಾರಷ್ಟೇ ಅವರು. ನೀನು ಧೃತಿಗೆಡಬೇಡ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಬಟ್ ಶುರುವಿನಲ್ಲಿ ಅಯ್ಯೋ ನಾನು ಒಳ್ಳೆತನದಲ್ಲಿ ಇದ್ದೀನಿ ಬಟ್ ನನಗೆ ಕೆಟ್ಟದ್ದಾಗ್ತಿದೆ ಅನಿಸಿದ್ರು ಕೂಡ, ಯಾರೋ ಒಬ್ಬ ಶ್ರೀಮಂತ ನಗ್ನಗ್ತಾ ಇದ್ದಾನೆ ಅಂದರೆ ಅವನಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ತಿಂದನ್ನ ಜೀರ್ಣ ಆಗ್ತಿಲ್ಲ, ಈ ಕಡೆಯಿಂದ ಎದ್ದು ಆ ಕಡೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಇದು ಕೂಡ ಕಷ್ಟಗಳೇ ಹೌದಲ್ವಾ. ಅವನು ಕಾರಲ್ಲಿ ಓಡಾಡ್ತಿದ್ದಾನೆ ಏನು ಮಾತ್ರಕ್ಕೆ ಅವನು ಚೆನ್ನಾಗಿದ್ದಾನೆ ಅಂತಲ್ಲ. ಹಾಗಾಗಿ ಕೆಟ್ಟವ್ರಿಗೆ ಖಂಡಿತ ಆಯಾ ಕರ್ಮಗಳನ್ನು ಅನುಭವಿಸೋ ಸಮಯ ಬಂದೇ ಬರುತ್ತೆ. ಬಟ್ ನಿನ್ನ ಒಳ್ಳೆಯತನ ಅದು ಉಪಯೋಗ ಆಗಬೇಕಂದ್ರೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕು. ನಾನು ತುಂಬ ರ್ಯಾಂಕ್ ಸ್ಟೂಡೆಂಟು, ನಾನು 7ನೇ ಕ್ಲಾಸಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದೆ ಅಂದ್ಕೊಂಡು 10ನೇ ಕ್ಲಾಸಲ್ಲಿ ಏನೂ ಓದದೇ ಇದ್ರೆ 7ನೇ ಕ್ಲಾಸ್ ಡಿಸ್ಟಿಂಕ್ಷನ್ 10ನೇ ಕ್ಲಾಸಲ್ಲಿ ಡಿಸ್ಟಿಂಕ್ಷನ್ ತರಿಸೋದಿಲ್ಲ, ಓದಬೇಕು, ಹೌದಲ್ವಾ. ಅಂದರೆ ಹಳೆಯ ಯಾವುದೋ ಒಂದು ಸಾಧನೆಯನ್ನೇ ಜೀವನ ಪೂರ್ತಿ ಹೇಳ್ಕೊಂಡು ಓಡಾಡೋದಲ್ಲ. ಮುಗಿದು ನೆನ್ನೆಗೆ 7ನೇ ಕ್ಲಾಸಿಂದ 7ನೇ ಕ್ಲಾಸ್ಗೆ 10ನೇ ಕ್ಲಾಸಲ್ಲಿ ಡಿಸ್ಟಿಂಕ್ಷನ್ ಬರಬೇಕಂದ್ರೆ 7ನೇ ಕ್ಲಾಸಿನ ಥರನೇ ಕೂತ್ಕೊಂಡು ಓದಬೇಕು, ಹೌದಲ್ವಾ. ಇರಲಿ, ನಿಮ್ಮ ತಮ್ಮನನ್ನು ಚೆನ್ನಾಗಿ ನೋಡ್ಕೊ. ಬಹುಶಃ ನೀನೀಗ ಆತನಿಗೆ ತಾಯಿ ಥರ, ವಾಟ್ ಎವರ್ ಇಟ್ ಈಸ್, ಏನೇ ಕಷ್ಟಗಳು ಏನೇ ತಪ್ಪಿರಲಿ, ಏನೋ ಮಾಡಿದ್ದಾನೆ, ನಿನ್ನ ಕರ್ತವ್ಯ ನೀನು ಮಾಡು. ಆ್ಯಂಡ್ ನಿನ್ನ ತಮ್ಮ ಖಂಡಿತ ಇದಾದ ಮೇಲೆ ಒಳ್ಳೆ ಮನುಷ್ಯನಾಗಿ ಬದುಕ್ತಾನೆ. ಒಳ್ಳೆಯದಾಗಲಿ, ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ನೋಡಿ, ಯಾರ್ಯಾರ ಬದುಕಲ್ಲಿ ಏನೇನಿರುತ್ತೋ. 20 ವರ್ಷದ ಹುಡುಗಿ ತಾಯಿ ತೀರು ಹೋಗಿದ್ದಾರೆ. ಏನೇ ಆಗಲಿ ತಾಯಿ ಇರಬೇಕು. ನನಗೆ ತುಂಬ ಸಾರಿ ಅನಿಸುತ್ತೆ, ನಾನು ಈ ಕೌನ್ಸಿಲಿಂಗ್ಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಜನರು ನನ್ನ ತಾಯಿ ಇಲ್ಲ ಅಂದಾಗ ನಾನು ಒಮ್ಮೆ ಒಂಥರ ಮನಸ್ಸು, ಏನೇ ಆಗಲಿ ತಾಯಿ ಇರಬೇಕು ಸರ್. ತಾಯಿ ಇಲ್ಲದ ತವರು ಮನೆ ಇದೆಯಲ್ಲ, ಅದೊಂಥರ ಸೂರ್ಯನಿಲ್ಲದ ಆಕಾಶ, ಬೆಳಕೇ ಇಲ್ಲ. ಇವನ್ ತಂದೆ ತಾಯಿ ಇಬ್ಬರೂ ಕೂಡ, ತಾಯಿ ಅಷ್ಟೇ ಇಲ್ಲ, ಇವನ್ ತಂದೆಗೂ ಒಂದು ಮಾತಿದೆ, ತಂದೆ ಇಲ್ಲದ ತವರು ಮನೆ, ತಂದೆ ಇಲ್ಲದ ಮನೆ, ರಾಜನಿಲ್ಲದ ಅರಮನೆ ಹಾಗೆ, ತಾಯಿ ಇಲ್ಲದ ತವರು ಸೂರ್ಯನಿಲ್ಲದ ಆಕಾಶದ ಹಾಗೆ. ಬಹುಶಃ ಒಂದು ಖಾಲಿ, ಒಂದು ಏನೋ ಕಳ್ಕೊಂಡಂಗೆ, ಬದುಕೆ ಮುಗಿದು ಹೋದ ಹಾಗೆ. ನೋಡಿ, ಈ ತಾಯಿಗೆ ಅಥವಾ ಈ ಹೆಣ್ಣಿಗೆ ತಾಯಿ ಇಲ್ಲ, ಇನ್ನೆಷ್ಟೋ ಜನಕ್ಕೆ ತಾಯಿ ಇದ್ದಾರೆ, ಅವ್ರಿಗೆ ಅರ್ಥ ಅದ್ರ ಬೆಲೆ ಗೊತ್ತಿಲ್ಲ. ಹೆತ್ತವರ ಬೆಲೆಯನ್ನು ಯಾರು ತಿಳ್ಕೊಳ್ಳೋದಿಲ್ವೋ ಆ ಮಗ ತನ್ನ ಇಡೀ ಜೀವನ ಪೂರ್ತಿ ಅತ್ಯಂತ 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 ಗೊಂದಲದಲ್ಲಿ, ಅತ್ಯಂತ ದುಃಖದಲ್ಲಿ ಬದುಕುತ್ತಾನೆ. ಜೀವನ ಪೂರ್ತಿ ಅಲ್ಲದೇ ಇದ್ದರೂ ಕಡೆಯ 45ರಿಂದ ಉಳಿದ 100 ಭಾಗಗಳನ್ನು ಆತ ದುಃಖದಲ್ಲೇ ಕಳೀತಾನೆ. ಮೊದಲ 45 ಹಾಳೆಗಳು ತುಂಬ ಚೆನ್ನಾಗಿರ್ಬೋದು, ಯಾಕಂದರೆ ದೇಹದಲ್ಲಿ ಶಕ್ತಿ ಇತ್ತು, ಹೆತ್ತವರನ್ನು ದೂರ ಇಟ್ಟರೂ ಕೂಡ ನಾನು ಬದುಕ್ತೀನಿ ಅನ್ನೋ ಧೈರ್ಯ ಇತ್ತು. ಆ್ಯಂಡ್ ಯಾವಾಗ ಹೆತ್ತವರನ್ನು ಕೂಡ ಕಳ್ಕೊಳ್ತಾನೆ, ಅವನು ಅಂದುಕೊಂಡ ವಿಚಾರಗಳೆಲ್ಲವೂ ಸುಳ್ಳು ಅಂತ ಗೊತ್ತಾಗುತ್ತೆ, ಅಲ್ಲಿಂದ ಅವನು ನಿಜವಾದ ದುಃಖವನ್ನು ಅನುಭವಿಸೋಕೆ ಶುರು ಮಾಡ್ತಾನೆ. ಹಾಗಾಗಿ ನಾನು ಹೇಳೋದು, ತಂದೆ ತಾಯಿ ಆಶೀರ್ವಾದ, ಅವರ ಹಾರೈಕೆ, ಅವ್ರ ಪಕ್ಕದಲ್ಲಿದ್ದರೆ ಒಂದು ಧೈರ್ಯ. ಒಬ್ಬ ಗುಡಿಸ್ಲಲ್ಲಿ ವಾಸ ಮಾಡೋ ಒಂದು ಪುಟ್ಟ, ಅಂದರೆ ಈ ಸ್ಲಮ್ ಹುಡುಗನನ್ನು ತಗೊಳ್ಳಿ, ಅವನನ್ನು ಸ್ವಲ್ಪ ದೂರ ನಿಲ್ಲಿಸಿ, ಆ ಕಡೆ ಅವ್ರ ತಾಯಿ, ಮತ್ತು ಅವ್ರ ತಾಯಿ ಸ್ವಲ್ಪ ಕಪ್ಪು ಕುರೂಪಿ ಒಂಥರ ವಿಚಿತ್ರವಾಗಿರ್ತಾಳೆ ಅಂದ್ಕೊಳ್ಳೋಣ. ಆ ಹೆಣ್ಣಿನ ಪಕ್ಕ ಇನ್ನೊಂದು ಸುಂದರವಾಗಿರೋ ಸಿಟಿ ಹುಡುಗಿಯನ್ನು ನಿಲ್ಲಿಸಿ, ಈ ಹುಡುಗನನ್ನು ಬಿಡಿ, ಯಾರ ಹತ್ರ ಹೋಗ್ತಾಳೆ? ಆ ಹುಡುಗನಿಗೆ ಬೇಕಾದ್ರೂ ಸುಂದರವಾದ ಹುಡುಗಿ ಅಲ್ಲ, ತಾಯಿ. ಅವಳು ಕುರೂಪಿನೋ ಯಾರೋ ಎಂಥದೋ ತಾಯಿ ಬೇಕು. ನೋಡಿ, ಇವತ್ತು ಈಕೆಗೆ ತಾಯಿ ಇದ್ಬಿಟ್ಟಿದ್ರೆ ಬಹುಶಃ ಈಕೆ ಬದುಕು ಬೇರೆ ಇರ್ತಿತ್ತು. ತಮ್ಮ ಮಗಳನ್ನು ಯಾರೋ ಬೈಲಿಕ್ಕೆ ಬಿಡ್ತಿರ್ಲಿಲ್ವೇನು? ಬಟ್ ಎನಿವೆ, ಆಕೆಯ ಸ್ನೇಹಿತರು ಆಕೆಯ ಪರ ನಿಂತಿದ್ದಾರೆ ಮತ್ತು ಸಹಾಯ ಮಾಡ್ತಿದ್ದಾರೆ ಕೂಡ. ಆಕೆಯ ತಮ್ಮ ಕೂಡ ಸರಿ ಹೋಗಲಿ, ಅವ್ರ ತಂದೆಗೂ ಕೂಡ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಆ್ಯಂಡ್ ಯಾರೇ ಹೇಗಿರಲಿ ಅಮ್ಮ,
ನೀನು ನಿನ್ನ ಬದುಕನ್ನು ನೋಡ್ಕೊ, ಚೆನ್ನಾಗಿ ನೋಡ್ಕೊ, ಧೈರ್ಯವಾಗಿರು. ನೀನು ಬದುಕಿದರೆ ಎಲ್ಲ ಚೆನ್ನಾಗಿರುತ್ತೆ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ.